ಹಾಯ್ ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಸಖತ್ತಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತೀನಿ. ತೆಂಗಿನಕಾಯಿ ಮನೆಯಲ್ಲಿ ಅಡುಗೆಗೆ ಬಳಕೆ ಮಾಡ್ತೀರಾ, ಆದರೆ ಆ ತೆಂಗಿನಕಾಯಿಯ ಮೊದಲ ರೂಪ ಹೇಗಿರುತ್ತೆ ಗೊತ್ತಾ? ಇಲ್ಲಿ ನೋಡಿ, ಹೀಗಿರುತ್ತೆ ನೋಡಿ. ಸಿಪ್ಪೆ ಸುಲಿದ ಬಳಿಕ ಕಾಯಿ ಹೀಗಾಗುತ್ತೆ ಅಷ್ಟೇ. ನಮ್ಮನೇಲಿ 5 ತೆಂಗಿನ ಮರ ಇದೆ. ನಾವು ಹೊರಗಡೆಯಿಂದ ತೆಂಗಿನಕಾಯಿ ತರೋದೇ ಇಲ್ಲ. ನಮ್ಮನೆ ತೆಂಗಿನಕಾಯಿ ಸೈಜ್ನಲ್ಲಿ ಕೂಡ ತುಂಬ ದೊಡ್ಡದಾಗೇ ಇದೆ. ಆದರೆ ನಾವು ಇದನ್ನು ಮಾರಾಟ ಮಾಡೋದಿಲ್ಲ, ನಮ್ಮ ಮನೆಗೆ ಬಳಸ್ಕೋತೀವಿ. ಹಿಂದೆಲ್ಲ ತೆಂಗಿನಕಾಯಿ ಚಿಪ್ನ ಸುಲಿಯೋಕ್ಕೆ ಕತ್ತಿ ಹಿಡಿದು ಕಸರತ್ತು ಮಾಡ್ತಿದ್ರು, ಆದರೆ ಈಗ ಹಾಗಲ್ಲ, ಕಾಲ ಬದಲಾಗಿದೆ. ಎಲ್ಲರೂ ಕೂಡ ಕಾಯಿ ಸುಲಿಯೋ ಯಂತ್ರನ ಬಳಕೆ ಮಾಡ್ತಾರೆ. ಇದರಿಂದ ಕಾಯಿ ಸುಲಿಯೋದು ಈಸಿ, ಆದರೆ ಒಂಚೂರು ಗಮನ ಆ ಕಡೆ ಈ ಕಡೆ ಹೋದರೂ ಕೂಡ ಕೈಗೆ ಏಟಾಗ್ಬಿಡುತ್ತೆ. ಎಲ್ಲರೂ ಹುಷಾರಾಗಿ ಕಾಯಿ ಸುಲಿಬೇಕಾಗುತ್ತೆ. ನಾನಂತೂ ಒಂದು 2-3 ಸಲ ಏಟ್ ಮಾಡ್ಕೊಂಡಿದ್ದೀನಿ. ಇವತ್ತು 1 ನಿಮಿಷದೊಳಗೆ ಕಾಯಿನ ಹೇಗೆ ಸುಲಿಯೋದು ಅನ್ನೋದನ್ನ ನೋಡೋಣ. ನನ್ನ ಗಂಡ ಹೇಗೆ ಫಟಾಫಟ್ ಅಂತ ಕಾಯಿ ಸುಲಿತಿದ್ದಾರೆ ನೋಡಿ. ನಾನು ಕಾಯಿ ಸುಲಿತೀನಿ, ಆದರೆ ವಿಡಿಯೋ ಮಾಡಬೇಕಿತ್ತಲ್ಲ, ಅದಕ್ಕೆ ನಾನು ಸುಲಿಯೋಕ್ಕೆ ಹೋಗಲಿಲ್ಲ. ಇದಕ್ಕೆ ಬೆಲೆ ಕಡಿಮೆನೇ, 500ರಿಂದ 600 ರೂಪಾಯಿ ಒಳಗಿದೆ ಈ ಮಿಷಿನ್ಗೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಬೇರೆ ಬೇರೆ ಥರದ ಕಾಯಿ ಸುಲಿಯುವ ಮಿಷಿನ್ಗಳಿದೆ. ಅಂದರೆ ಈ ಥರ ಕಾಯಿ ಸುಲಿಯೋ ಮಿಷನ್ನ ಕೆಲವರು ಬಳಸ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಬೇರೆ ಬೇರೆ ಥರದ ಮಿಷನ್ಗಳನ್ನು ಬಳಸ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.